ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಕಾರ್ಯಕ್ರಮದಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ ಭಾಷಣ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿಯವರನ್ನ ಭಾರತದ ರಾಷ್ಟ್ರಪಿತ ಎಂದು ಒಪ್ಪಿಕೊಳ್ಳುವುದಿಲ್ಲ. ಅವರು ಪಾಕಿಸ್ತಾನದ ರಾಷ್ಟ್ರಪಿತ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಅದೇ ರೀತಿ ಜವಾಹರ್ಲಾಲ್ ನೆಹರು ಅವರನ್ನ ದೇಶದ ಮೊದಲ ಪ್ರಧಾನಿ ಎಂದು ಸಹ ಒಪ್ಪುವುದಿಲ್ಲ ಎಂದು ಹೇಳುವ ಮೂಲಕ ಮತ್ತಷ್ಟು ಚರ್ಚೆಗೆ ಕಾರಣರಾದರು. ಈ ಹೇಳಿಕೆಗಳ ಹಿನ್ನೆಲೆ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದ್ದು, ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 196, 299, 302, 352 ಮತ್ತು 353ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಗೆ ಧಕ್ಕೆ ತರುವ ರೀತಿಯ ಪ್ರಚೋದನಾಕಾರಿ ಭಾಷಣ ಮಾಡಲಾಗಿದೆ ಎಂಬ ಆರೋಪದಡಿ ತನಿಖೆ ಮುಂದುವರೆದಿದೆ. ಯತ್ನಾಳ್ ತಮ್ಮ ಭಾಷಣದಲ್ಲೇ ನನ್ನ ಮೇಲೆ ಈಗಾಗಲೇ 79 ಪ್ರಕರಣಗಳಿವೆ, ಇನ್ನೊಂದು ದಾಖಲಾಗಿದ್ರೂ ನಾನು ಹೆದರೋದಿಲ್ಲ ಎಂದು ಹೇಳಿರುವುದು ಕೂಡ ಗಮನ ಸೆಳೆದಿದೆ. ಈ ಹೇಳಿಕೆಗಳ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯಪುರ ಸೇರಿದಂತೆ ಹಲವೆಡೆ ಪ್ರತಿಭಟನೆ ನಡೆಸಿದ್ದಾರೆ. ರಾಷ್ಟ್ರಪಿತ ಮತ್ತು ದೇಶದ ಮೊದಲ ಪ್ರಧಾನಿಯನ್ನ ಅವಹೇಳನ ಮಾಡಿದ್ದಾರೆ, ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೆಲವು ಸ್ಥಳಗಳಲ್ಲಿ ಯತ್ನಾಳ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ದೇಶದ್ರೋಹಿ ಎಂದು ಕರೆಯುವ ಮಟ್ಟಕ್ಕೂ ವಿಚಾರ ಹೋಗಿದೆ. ಮತ್ತೊಂದೆಡೆ ಯತ್ನಾಳ್ ಬೆಂಬಲಿಗರು ಅವರ ಹೇಳಿಕೆಯನ್ನ ಹಿಂದುತ್ವದ ನಿಲುವಿನ ಭಾಗವೆಂದು ಸಮರ್ಥಿಸುತ್ತಿದ್ದಾರೆ. ಯತ್ನಾಳ್ ಬಗ್ಗೆ ಮಾತನಾಡೋದಾದ್ರೆ, ಅವರು ಬಿಜೆಪಿ ಉಚ್ಚಾಟಿತ ಶಾಸಕರಾಗಿದ್ದರೂ ಕಳೆದ ಕೆಲ ವರ್ಷಗಳಿಂದ ತಮ್ಮ ಮಾತುಗಳಿಂದಲೇ ಭಾರೀ ಜನಪ್ರಿಯತೆ ಗಳಿಸಿಕೊಂಡಿದ್ದಾರೆ. ಕಟ್ಟ ಹಿಂದುತ್ವದ ನಿಲುವು, ನೇರವಾಗಿ ಮಾತನಾಡೋ ಶೈಲಿ, ಯಾರನ್ನೂ ಲೆಕ್ಕಿಸದೆ ಟೀಕಿಸುವ ಧೈರ್ಯ, ಈ ಎಲ್ಲದರ ಮೂಲಕ ಲಕ್ಷಾಂತರ ಜನರ ಮನಸ್ಸು ಗೆದ್ದಿದ್ದಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಬಿಜೆಪಿ ಹೊರಗಿದ್ದರೂ ಬಿಜೆಪಿ ಪರವಾಗಿ ಮಾತನಾಡುವುದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕೆ ಮಾಡುವುದು, ಹಲವು ವಿಚಾರಗಳಲ್ಲಿ ವಿರೋಧ ಪಕ್ಷ ನಾಯಕನಂತೆ ನಡೆದುಕೊಳ್ಳುವುದು, ಇವೆಲ್ಲ ಕಾರಣಗಳಿಂದ ಬಿಜೆಪಿ ಕಾರ್ಯಕರ್ತರ ವಲಯದಲ್ಲೇ ಅವರಿಗೆ ಒಳ್ಳೆಯ ಹೆಸರು ಸಿಕ್ಕಿತ್ತು. ಕೆಲವರು ಬಿಜೆಪಿಯಲ್ಲಿರುವ ಕೆಲ ನಾಯಕರು ಮಾಡಲಾಗದ ಕೆಲಸವನ್ನ ಯತ್ನಾಳ್ ಮಾಡ್ತಿದ್ದಾರೆ ಅಂತ ಪ್ರಶಂಸಿಸುತ್ತಿದ್ದರು. ಮತ್ತೆ ಅವರು ಬಿಜೆಪಿಗೆ ಮರಳುವ ಸೂಚನೆಗಳು ಕಾಣಿಸುತ್ತಿದ್ದವು. ಆದರೆ ಇಂತಹ ಸಮಯದಲ್ಲಿ ಗಾಂಧೀಜಿ ಮತ್ತು ನೆಹರು ಕುರಿತ ವಿವಾದಾತ್ಮಕ ಹೇಳಿಕೆಗಳು ಅವರ ರಾಜಕೀಯ ಭವಿಷ್ಯಕ್ಕೆ ಹೇಗೆ ಪರಿಣಾಮ ಬೀರುತ್ತವೆ ಅನ್ನೋ ಪ್ರಶ್ನೆ ಸಹಜ. ಒಂದೆಡೆ ಅವರ ಕಟ್ಟ ಬೆಂಬಲಿಗರಿಗೆ ಇದು ಇನ್ನಷ್ಟು ಹಿಂದುತ್ವದ ಸ್ಪಷ್ಟ ನಿಲುವು ಎಂದು ಕಾಣಬಹುದು. ಇದರಿಂದ ಅವರ ಕೋರ್ ಬೆಂಬಲದ ಮತ ಬ್ಯಾಂಕ್ ಇನ್ನಷ್ಟು ಗಟ್ಟಿಯಾಗಬಹುದು. ಆದರೆ ಮತ್ತೊಂದೆಡೆ ಮಧ್ಯಮ ವರ್ಗದ ಮತದಾರರು, ತಟಸ್ಥ ಜನರು ಹಾಗೂ ರಾಷ್ಟ್ರಪಿತನ ಬಗ್ಗೆ ಗೌರವವಿಟ್ಟಿರುವ ವಲಯಗಳಲ್ಲಿ ಇದರಿಂದ ಅಸಮಾಧಾನ ಹುಟ್ಟುವ ಸಾಧ್ಯತೆ ಇದೆ. ರಾಜಕೀಯದಲ್ಲಿ ಜನಪ್ರಿಯತೆ ಮಾತ್ರ ಸಾಕಾಗೋದಿಲ್ಲ, ಒಟ್ಟು ಇಮೇಜ್ ಕೂಡ ಮುಖ್ಯ. ಪದೇ ಪದೇ ವಿವಾದಗಳಲ್ಲಿ ಸಿಲುಕಿಕೊಳ್ಳೋದು ಕೆಲವೊಮ್ಮೆ ನಾಯಕನಿಗೆ ಕಾಂಟ್ರವರ್ಷಿಯಲ್ ಟ್ಯಾಗ್ ಅಂಟಿಸುವ ಅಪಾಯವಿರುತ್ತೆ. ಬಿಜೆಪಿಗೆ ಮರಳುವ ಸಾಧ್ಯತೆ ವಿಚಾರಕ್ಕೆ ಬಂದ್ರೆ, ಪಕ್ಷದ ಹೈಕಮಾಂಡ್ ಯಾವ ರೀತಿಯಲ್ಲಿ ಇದನ್ನ ನೋಡುತ್ತೆ ಅನ್ನೋದ್ರ ಮೇಲೆ ಬಹಳಷ್ಟು ಅವಲಂಬಿತವಾಗಿದೆ. ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿ ಮತ್ತು ನೆಹರು ಕುರಿತು ಅಧಿಕೃತ ನಿಲುವು ಬಹಳ ಎಚ್ಚರಿಕೆಯಿಂದ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಪಕ್ಷಕ್ಕೆ ಅಸಹಜ ಪರಿಸ್ಥಿತಿ ತರುತ್ತವೆ ಅನ್ನೋ ಭಾವನೆ ಮೂಡಿದರೆ ಅವರ ಮರಳುವ ದಾರಿಗೆ ಇದು ಸ್ವಲ್ಪ ಅಡ್ಡಿಯಾಗುವ ಸಾಧ್ಯತೆ ಇದೆ. ಆದರೆ ರಾಜಕೀಯದಲ್ಲಿ ಅಸಾಧ್ಯ ಅನ್ನುವಂತಹದ್ದು ಏನೂ ಇಲ್ಲ. ಜನಪ್ರಿಯತೆ ಮತ್ತು ಸಂಘಟನೆ ಶಕ್ತಿ ಇದ್ದರೆ ಮತ್ತೆ ಅವಕಾಶಗಳು ತೆರೆದುಕೊಳ್ಳಬಹುದು. ಇಂತಹ ಸಂದರ್ಭಗಳಲ್ಲಿ ಯತ್ನಾಳ್ ತಮ್ಮ ಜನಪ್ರಿಯತೆಯನ್ನ ಕಾಪಾಡಿಕೊಳ್ಳಬೇಕಾದರೆ ಕೆಲ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ನೇರವಾಗಿ ಮಾತನಾಡೋ ಶೈಲಿ ಅವರ ಪ್ಲಸ್ ಪಾಯಿಂಟ್ ಆದರೂ ಪದಗಳ ಆಯ್ಕೆ ಜಾಸ್ತಿ ವಿವಾದ ಹುಟ್ಟಿಸದಂತೆ ಇರಬೇಕು. ಜನರಿಗೆ ಹಿಡಿಸೋ ಹಿಂದುತ್ವ ಅಜೆಂಡಾ, ಭ್ರಷ್ಟಾಚಾರ ವಿರೋಧಿ ಹೋರಾಟ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗಟ್ಟಿಯಾದ ಧ್ವನಿ,
ಇವುಗಳ ಮೇಲೆ ಫೋಕಸ್ ಇಟ್ಟರೆ ಇವರ ಇಮೇಜ್ ಮತ್ತಷ್ಟು ಗಟ್ಟಿಯಾಗಬಹುದು. ವೈಯಕ್ತಿಕ ಅವಹೇಳನ ಮತ್ತು ರಾಷ್ಟ್ರ ನಾಯಕರ ಬಗ್ಗೆ ತೀವ್ರ ಪದಪ್ರಯೋಗ ಕಡಿಮೆ ಮಾಡಿದ್ರೆ ಮಧ್ಯಮ ಮತದಾರರ ಬೆಂಬಲ ಕೂಡ ಉಳಿಸಿಕೊಳ್ಳಬಹುದು. ಒಟ್ಟಾರೆ ನೋಡಿದ್ರೆ ಯತ್ನಾಳ್ ಮತ್ತೊಮ್ಮೆ ತಮ್ಮ ಮಾತಿನಿಂದಲೇ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಅವರ ಈ ಹೇಳಿಕೆಗಳು ಒಂದು ವಲಯದಲ್ಲಿ ಚಪ್ಪಾಳೆ ಗಳಿಸಬಹುದು, ಮತ್ತೊಂದು ವಲಯದಲ್ಲಿ ತೀವ್ರ ವಿರೋಧಕ್ಕೂ ಕಾರಣವಾಗಬಹುದು. ಈಗ ಪ್ರಶ್ನೆ ಏನಂದ್ರೆ, ಈ ವಿವಾದ ಇವರನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತಾ ಅಥವಾ ಅವರ ರಾಜಕೀಯ ದಾರಿಗೆ ಹೊಸ ಸವಾಲು ತರುತ್ತಾ? ಮುಂದಿನ ದಿನಗಳಲ್ಲಿ ಅವರ ನಡೆನುಡಿಗಳೇ ಇದಕ್ಕೆ ಉತ್ತರ ಕೊಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.